ಶಿವಪುರ ಎಂಬ ಹಳ್ಳಿ. ಅಲ್ಲಿ ಗಡ್ಡೆಯ ಹತ್ತಿರ ಒಂದು ಬೃಹತ್ ಮನೆಯಲ್ಲಿ ಯಾರೂ ಈಗಲೂ ನೆಲೆಸಿಲ್ಲ. ಜನರು ಅದನ್ನು ದೈವದ ಮನೆ ಅಂತ ಕರೆದು ಅಲ್ಲಿ ದೈವ ಬಾಳುತ್ತದಂತೆ ಎನ್ನುತ್ತಿದ್ದರು. ಒಂದು ದಿನ ಶಿಲ್ಪಾ, ಬೆಂಗಳೂರಿನ ಜರ್ನಲಿಸ್ಟ್ ಆಗಿದ್ದವಳು, ಈ ಮನೆ ಬಗ್ಗೆ ಸ್ಟೋರಿ ಮಾಡಲು ಹಳ್ಳಿಗೆ ಬಂತು. ಜನರು ಎಚ್ಚರಿಸಿಯೂ ಅವಳು ಕೇಳಲೇ ಇಲ್ಲ. ಅವಳು ಆ ಮನೆಗೆ ರಾತ್ರಿ 9ರ ವೇಳೆಗೆ ಬಂದುಕೊಂಡು ಒಳಗೆ ಪ್ರವೇಶಿಸಿದಳು. ಫೋನ್ನಲ್ಲಿ ಲೈಟ್ ಹಚ್ಚಿದಳು. ಮನೆ ತುಂಬಾ ನೆರೆಹೊರೆಯಿಲ್ಲದ ಮೌನ. ಗೋಡೆಗಳಲ್ಲಿ ಲಾಲ ಟಿಪ್ಪಣಿಗಳು, ಮರದ ಬಾಗಿಲುಗಳಿಂದ ಕೂಗುವ ಶಬ್ದ ಕೇಳಿಸಿತು. ಹಠಾತ್ ಅವಳ ಫೋನ್ ಆಫ್ ಆಯಿತು. ತಕ್ಷಣವೇ ಪಕ್ಕದ ಕೋಣೆಯಿಂದ ಯಾರಾದರೂ ನಗುತ್ತಿರುವ ಶಬ್ದ ಕೇಳಿಸಿತು. ಅವಳು ಆ ಕಡೆ ಹೋದಳು. ಅಲ್ಲಿ ಒಂದು ನಾಯಿ ಶವ ಕೂರುತ್ತಿತ್ತು, ಕಣ್ಣುಗಳನ್ನು ಇಲ್ಲದಿದ್ದಂತೆ. ಕೇವಲ ಕಪ್ಪು ರಂಧ್ರ. ಅದನ್ನು ನೋಡಿ ಹೆದರಿದ ಶಿಲ್ಪಾ ತಕ್ಷಣ ಓಡಲು ಆರಂಭಿಸಿದಳು. ಆ ಸಮಯದಲ್ಲಿ ಮನೆಯ ಬಾಗಿಲು ತಾನಾಗಿ ಮುಚ್ಚಿತು. ಬಾಗಿಲಿಗೆ ಹತ್ತಿರ ಹೋದಾಗ ಅಲ್ಲಿ ಬರೆದಿತ್ತು, ನಾನಿನ್ನು ಹೊರಗೆ ಬರದಿದ್ದೇನೆ. ಈಗ ನೀನು ಬರುತ್ತೇನೆ. ಹಠಾತ್ ಶಿಲ್ಪಾ ಪಕ್ಕದಿಂದ ಧೂಳಿನ ಜೊತೆಗೆ ಒಂದು ಮಹಿಳಾ ರೋದನದ ಶಬ್ದ ಕೇಳಿತು. ಅವಳು ತಿರುಗಿ ನೋಡಿದಾಗ ಅಲ್ಲಿ ಒಂದು ಶವದಾಕೃತಿಯ ನಿಂತಿದ್ದಳು. ಉದ್ದ ಕೂದಲು, ಬೆಳ್ಳಗೆ ಕಣ್ಣುಗಳು. ಬಾಯಿಯಿಂದ ರಕ್ತ ಹರಿದು ಹೋಗುತ್ತಿತ್ತು. ಏಕ್, ನಾನ್ ಹತ್ತಿರ ಬಂದ ಮೇಲೆ ಯಾಕೆ ಓಡ್ತೀಯಾ ಎಂಬ ಶಬ್ದ ಕೇಳಿದಾಗಲೇ ಶಿಲ್ಪಾ 3ನೇ ಮಜಲೆಯಿಂದ ಬಿದ್ದು ಸಾವನ್ನಪ್ಪಿದಳು. ಆ ದಿನದ ನಂತರ ಶಿಲ್ಪಾ ಸಹ ಆ ಮನೆಯ ದೈವಗಳ ಪೈಕಿ ಒಬ್ಬಳಾದಳು. ಇಂದು ರಾತ್ರಿ ನೀನು ಆ ಮನೆ ಹತ್ತಿರ ಹೋದರೆ, ನಗುವಿನ ಶಬ್ದ ಕೇಳಿಸಿದ್ರೆ ತಿರುಗಿ ನೋಡಬೇಡ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಇರುವ ಬೆಲ್ ಐಕಾನ್ ಅನ್ನು ಒತ್ತಿರಿ.